ದೆಹಲಿಯಲ್ಲಿ ನೀಟ್ ಜ್ವಾಲೆ ಅಂತ್ಯ. ರಾಜ್ಯ ಸಂಪುಟ ವಿಸ್ತರಣೆಗೆ ಮತ್ತೆ ಕೌಂಟರ್. ಸಚಿವ ಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಕೊಡುತ್ತಾ ಹೈಕಮಾಂಡ್ ನಾಯಕರು. ಹಲವು ದಿನಗಳಿಂದ ಸಂಪುಟ ವಿಸ್ತರಣೆ ನಿರೀಕ್ಷೆಯಲ್ಲಿ ನಾಯಕರು. ರಾಹುಲ್ ಗಾಂಧಿ ಇತ್ತೀಚೆಗೆ ಫ್ರೀ ಇರಲಿಲ್ಲ. ಈಗ ರಾಜ್ಯ ಸಂಪುಟ ವಿಸ್ತರಣೆಗೆ ಮತ್ತೊಮ್ಮೆ ಕೌಂಟೌನ್ ಶುರುವಾಗಿದೆ. ಸಚಿವ ಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಕೊಡುತ್ತಾ ಹೈಕಮಾಂಡ್. ಹಲವು ದಿನಗಳಿಂದ ಸಂಪುಟ ವಿಸ್ತರಣೆ ನಿರೀಕ್ಷೆಯಲ್ಲಿ ನಾಯಕರಿದ್ರು. ಆದರೆ ಕೆಲ ರಾಜಕೀಯ ಡೆವಲಪ್ಮೆಂಟ್ಗಳ ಕಾರಣದಿಂದ ನಾಳೆ 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 ಅಂತ ಹೇಳಿ ಮುಂದಕ್ಕೆ ಹೋಯ್ತದು. ಹೋರಾಟ ತಾರ್ಕಿಕ ಅಂತ್ಯ ಬೆನ್ನಲ್ಲೇ ರಾಜ್ಯ ನಾಯಕರಿಗೆ ಬುಲಾವ್ ಸಿಕ್ಕಿದೆ. ಇವತ್ತು ಸಂಜೆನೆ ಹೊರಡುತ್ತಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸಚಿವ ಸಂಪುಟದತ್ತ ರಾಹುಲ್ ಗಾಂಧಿ ಚಿತ್ತ. ಸಂಪುಟ ವಿಸ್ತರಣೆ ತವಕದಲ್ಲಿ ಸಿಎಂ ಮಾಜಿ ಸಿಎಂ ಹರಿಪ್ರಸಾದ್, ಕಳೆದ ಶುಕ್ರವಾರ ರಾಜ್ಯಕ್ಕಾಗಮಿಸಿದ್ದ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಸಂಪುಟ ವಿಸ್ತರಣೆ ಯಾವ ಕ್ಷಣದಲ್ಲಾದರೂ ಆಗಬಹುದು ಅಂತೇಳಿ ಕೆಸಿ ವೇಣುಗೋಪಾಲ್ ಬೆಂಗಳೂರಿನಲ್ಲಿ ಹೋಗಿದ್ರು. ಸೋಮವಾರ ಸಂಪುಟ ವಿಸ್ತರಣೆಯತ್ತ ದೆಹಲಿಯ ನಾಯಕರ ಚಿತ್ತ. ಈಗಾಗಲೇ ಸಚಿವಾಕಾಂಕ್ಷಿಗಳಿಂದ ಸಿಎಂ ಮೇಲೆ ಹೆಚ್ಚಿದ ಒತ್ತಡ. ಹಲವು ಶಾಸಕರಿಂದ ಸಿಎಂ ಡಿಕೆ ಶಿವಕುಮಾರ್ ಭೇಟಿ, ಸಚಿವ ಸ್ಥಾನಕ್ಕೆ ಪಟ್ಟು. ಶಾಸಕರಿಗೆ ತಾಳ್ಮೆ ಜೊತೆಗೆ ಸಮಾಧಾನದ ಪಾಠ ಮಾಡಿರೋ ಡಿಕೆಶಿ, ಆತುರ ಬೇಡ, ಅವಸರ ಬೇಡ, ನಾನು ಕಾಯ್ಕೊಂಡೇ ಸಿಎಂ ಆಗಿದ್ದು, ನೀವು ಹಂಗೆ ಆಗಿ, ತಾಳ್ಮೆ ಬೇಕು, ಸಮಾಧಾನ ಬೇಕು. ಸಚಿವಾಕಾಂಕ್ಷಿಗಳು ಪಾಪ, ಈ ಆಕಾಂಕ್ಷಿಗಳು ಅಥವಾ ಆಸ್ಪಿರೆಂಟ್ಗಳು ಅನ್ನೋದಿದೆಯಲ್ಲ, ಈ ಒಂದು ಇಂಗಿತ. ಈಗ ಉದಾಹರಣೆಗೆ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಯ ಸಂದರ್ಭದಲ್ಲಿ ನವೆಂಬರ್ನಲ್ಲಿ ಶುರುವಾಯಿತು ಕ್ರಾಂತಿ ಅಂತ. ಕ್ರಾಂತಿ ಎನ್ನುವುದು ಉದ್ಭವಗೊಂಡ ನಂತರ ಅನೇಕ ವಾಂತಿಗಳೆಲ್ಲ ಆಯಿತು ರಾಜ್ಯದಲ್ಲಿ. ಆದರೂ ಕೂಡ ಈ ಕ್ರಾಂತಿ ಆಗಿರಲಿಲ್ಲ. ಎಷ್ಟೋ ತಿಂಗಳುಗಳ ನಂತರವಷ್ಟೇ ಈ ಅಧಿಕಾರ ಹಂಚಿಕೆಯಾಗಿತ್ತು. ಹಾಗೇನೆ ಈಗ ಸಂಪುಟ ವಿಸ್ತರಣೆ ಆರಂಭದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಒಂದು 13 ಜನರಿಗೆ ಖಾತೆ ಹಂಚಿಕೆ ಆಯಿತು. ಅದಾದ ನಂತರ ಉಳಿದಂತಹ 20 ಸ್ಥಾನಗಳು, 20 ಖಾತೆಗಳು ಈಗ ಹಂಚಿಕೆಯಾಗಬೇಕು. ಇನ್ನು ಉಳಿದಿರುವಂತಹದ್ದು 1.25 ವರ್ಷ. ಸೊ ಈ ಸಂದರ್ಭದಲ್ಲಿ ಹಿರಿಯ ಅಥವಾ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರ ಮನಸ್ಸಿನಲ್ಲಿ ಒಂದು ಆಸೆ, ಯಾವಾಗ ಅನ್ನೋದು ಆ ಪ್ರಶ್ನೆಗೆ ಇವತ್ತು ಸಂಜೆ ಉತ್ತರ ಸಿಗುತ್ತಾ, ಕಾದು ನೋಡೋಣ.